ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ನಾವು ಪ್ರತಿ ತಿಂಗಳು ಕೂಡ ನಮ್ಮ ರಾಶಿಯ ಆಗು ಹೋಗುಗಳು ಹೇಗಿದ್ದಾವೆ, ಗ್ರಹರು ಏನು ಸೂಚನೆ ಮಾಡ್ತಾ ಇದ್ದಾವೆ ಅನ್ನೋದನ್ನು ನಾವು ಕಾಣ್ತಾ ಬರ್ತಾ ಇದ್ದೇವೆ. ಈ ಮೇ ತಿಂಗಳಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿಯಲ್ಲಿ ಇರಲಿದೆ? ಕಾರಣ, ಈ 9ನೇ ತಾರೀಕಿನ ನಂತರ ಕಾಲದಲ್ಲಿ ಗುರು ಲಗ್ನದಲ್ಲಿರತಕ್ಕಂತಹ ಗುರು ಅಸ್ತಂಗತನಾಗ್ತಾನೆ. ಹಾಗಾಗಿ ಈ ತಿಂಗಳು ಹೊಸದಾದಂತಹ ಸಂವತ್ಸರ, ಕ್ರೋಧಿ ಸಂವತ್ಸರ. ಹಾಗಾಗಿ ಜೀವನದಲ್ಲಿ ಕ್ರೋಧಗಳೇ ಜಾಸ್ತಿ ಆಗುತ್ತಾ, ಮತ್ತೆ ಯಾವ್ಯಾವ ತರಹದ ಫಲಗಳು, ಗುರು ಅಸ್ತನೂ ಆದಾಗ ಅದೃಷ್ಟವೂ ಕೂಡ ಹೀನವಾಗಿ ಬಿಡುತ್ತೆ, ಅದೃಷ್ಟವೂ ಕೈ ಕೊಡುತ್ತೆ. ಅದೃಷ್ಟವೂ ಕೈ ಕೊಟ್ಟಾಗ ಗ್ರಹಗಳ ಗತಿಯಿಂದ ನಮಗೆ ಸೂಚಿತವಾಗುವಂತಹ ದೋಷಗಳು ಅಧಿಕವಾಗಿದ್ದು, ನಾವು ಎಲ್ಲೆಲ್ಲಿ ಎಡವಲಿದ್ದೇವೆ, ಎಲ್ಲಿ ಎಡವುತ್ತೇವೆ, ಅದಕ್ಕೆ ಪರಿಹಾರಗಳನ್ನು ನಾವೇನು ಮಾಡಿಕೊಳ್ಬೇಕು ಅನ್ನುವುದನ್ನೆಲ್ಲ ನಮಗೆ ನೋಡ್ತಾ ಬರಬೇಕಾಗುತ್ತೆ. ಮೇಷರಾಶಿಯಲ್ಲಿ ಲಗ್ನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ರವಿ ಮತ್ತು ಶುಕ್ರರ ಸಂಚಾರವೂ ಇದೆ. ಜೊತೆಯಲ್ಲಿ ನಮಗೆ 12ರಲ್ಲಿ ಕುಜ ಬುಧ ರಾಹುಗಳ ಯೋಗ, 11ರಲ್ಲಿ ಶನಿಯ ಯೋಗ ಇರೋದರಿಂದ ಈ ಮೇ ಮಾಸ ನಮಗೆ ಗುರು ಅಸ್ತ ಆಗುವುದರಿಂದಲೂ, ಆ ಗುರು 9ನೇ ಭಾವಾಧಿಪತಿ ಆಗಿರೋದ್ರಿಂದ ನಮ್ಮ ಅದೃಷ್ಟಗಳು ಹೀನವಾಗಿ, ಅಂದರೆ ಕೈಗೆ ಸಿಕ್ಕ ಅದೃಷ್ಟ ಬಾಯಿಗೆ ಸಿಗದೆ ಹೋಗುವಂತಹದ್ದು, ಜೊತೆಗೆ ಅಧಿಕವಾದ ಹಣ ಖರ್ಚಾಗುವಂತಹದ್ದು, ಬೇಡದ ಕಡೆಯಲ್ಲಿ ಹಣ ಇನ್ವೆಸ್ಟ್ಮೆಂಟು ಅಂತ ಮಾಡಿಕೊಂಡು ಅದರಲ್ಲಿ ಒಂದಿಷ್ಟು ಹಣವನ್ನು ಕಳೆದುಕೊಳ್ಳುವಂತಹದ್ದು, ಜೊತೆಗೆ ನಮ್ಮ ದೊಡ್ಡವರಿಂದ ನಾವು ಮಾತು ಕೇಳಬೇಕಾದ ಪ್ರಸಂಗಗಳು ಬರುತ್ತೆ. ಈ ಮೇಷರಾಶಿಯವರಿಗೆ ಲಗ್ನದಲ್ಲಿ ರವಿಯ ಒಂದು ಯೋಗ ಇರೋದರಿಂದ ಮಕ್ಕಳು ದೊಡ್ಡವರನ್ನು ಅಗಲಿ ಬೇರೆ ಹೋಗುವಂತಹದ್ದು, ಅಥವಾ ಹಣಕಾಸಿನ ವಿಷಯದಲ್ಲಿ ಏರುಪೇರಾಗುವಂತಹದ್ದು, ಎಲ್ಲ ಯೋಗಗಳು ಕೂಡ ನಮಗೆ ಕಾಣಿಸ್ತಾ ಇದೆ. ಸ್ವಲ್ಪ ವಿಶದವಾಗಿ ನಾವು ನೋಡೋದಾದರೆ, ಗುರುಬಲ ಇದ್ದರೂ ಲಗ್ನದ ಗುರು ಅರ್ಥಹಾನಿಯನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಮೇಷರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಇನ್ವೆಸ್ಟ್ ಮಾಡುವಂಥದ್ದಾಗಲಿ ಅಥವಾ ಯಾರಿಗಾದರೂ ಕೊಡುವಂಥದ್ದಾಗಲಿ ಈ ರೀತಿಯಲ್ಲಿ ವಿಚಾರ ಮಾಡ್ತಾ ಇದ್ರಿ ಅಂತ ಆದರೆ ಅದನ್ನು ಸ್ವಲ್ಪ ತಡೆ ಹಿಡಿಯೋದು ಒಳ್ಳೆಯದು. ಜೊತೆಯಲ್ಲಿ ಈ ಆರೋಗ್ಯದ ವಿಷಯದಲ್ಲಿ ಈ ಷಷ್ಠಾಧಿಪತಿ ಆಗಿರತಕ್ಕಂತಹ ಬುಧ ವ್ಯಯದಲ್ಲಿರೋದರಿಂದ, ರಕ್ತಕಾರಕನಾದ ಕುಜನ ಒಂದು ಯೋಗ ಇರೋದರಿಂದ ನರಗಳಿಗೆ ಸಂಬಂಧಪಟ್ಟ ತೊಂದರೆ ಅಥವಾ ರಕ್ತ ಸಂಚಾರ ಸರಿಯಾಗಿ ಆಗದೇ ಇರೋದರಿಂದ ಬೇಗ ನಿತ್ರಾಣ ಆಗುವಂಥದ್ದು, ಬೇಗ ಸುಸ್ತಾಗುವಂಥದ್ದು, ಜೊತೆಗೆ ರಾಹುನು ವ್ಯಯದಲ್ಲೇ ಇರುವ ಕಾರಣ ರಾಹುವಿಗೆ ಸಂಬಂಧಪಟ್ಟಂತಹದ್ದು ಅದು ಎದುರಿಸಿ ಬರುವಂತಹದ್ದು, ಅಥವಾ ಬಿಸಿಲಿನ ಬೇಗ ತಡೆದುಕೊಳ್ಳಲಿಕ್ಕೆ ಆಗದೇ ಇರುವಂತಹದ್ದು. ಹಾಗಾಗಿ ಈ ರೀತಿಯಾದಂತಹ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳೇ ಅಂತ ಆದರೂ ನಮಗೆ ಅದು ದೊಡ್ಡದಾಗಿ ಕಾಣುತ್ತೆ, ಕಾಡುತ್ತೆ ಕೂಡ. ಆದ್ದರಿಂದ ಆರೋಗ್ಯದ ವಿಷಯದಲ್ಲಿ ಮೇಷರಾಶಿಯವರು ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಇನ್ನು ಆರ್ಥಿಕವಾಗಿ ನಾವು ನೋಡುವಾಗ ದ್ವಿತೀಯಾಧಿಪತಿಯಾದ ಶುಕ್ರನೇ ಲಗ್ನದಲ್ಲಿ ಬರುವುದರಿಂದ ಹಣಕಾಸಿನ ಲಾಭ ಇದೆ, ಆದರೆ ಬಂದ ಲಾಭವನ್ನು ಉಳಿಸಿಕೊಳ್ಳುವುದು ಕಷ್ಟ ಆಗುತ್ತೆ. ಹಾಗಾಗಿ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಅಂತ ಆದರೆ ಆದಷ್ಟು ಬಂದ ಹಣವನ್ನು ಸರಿಯಾದ ರೀತಿಯಲ್ಲಿ ನಾವು ಕೈಯಲ್ಲಿ ಇಟ್ಟುಕೊಳ್ಳುವಂತಹದ್ದು, ಜೊತೆಗೆ ಬ್ಯಾಂಕಲ್ಲಿ ಹಾಕುವಂತಹದ್ದು ಅಥವಾ ಬೇರೆ ಥರದಲ್ಲಿ ಸೇವಿಂಗ್ಸಿಗೆ ನಾವು ಯಾವ್ಯಾವ ಥರದಲ್ಲಿ ಏನು ಮಾಡಬಹುದು ಅದನ್ನು ಮಾಡಿ. ಇನ್ನು ಮನೆಯ ವಿಷಯ, ಮನೆ ಕಟ್ಟಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀರಿ, ಅಥವಾ ಯಾವಾಗ ಮನೆ ಆಗುತ್ತೆ, ನಾವು ಮನೆ ಕಟ್ತೇವಾ? ಯಾಕಂದರೆ ಅನೇಕರಿಗೆ ಮನೆ ಕಟ್ಟುವ ಕನಸಿರುತ್ತೆ. ಹಾಗೆ ಯಾವಾಗ ಆಗುತ್ತೆ ಅದು ಒಂದು ಜಾತಕವೂ ವಿಮರ್ಶೆ ಮಾಡಬೇಕು. ಆದರೆ ಮೇ ತಿಂಗಳಲ್ಲಿ ಏನಾದರೂ ಒಂದು ಯೋಗ ಇದೆಯಾ ಅಂತ ನೋಡುವಾಗ ಅದು ಮೇಷರಾಶಿಯವರಿಗೆ 4ನೇ ಮನೆಯ ಅಧಿಪತಿಯಾಗಿ ಚಂದ್ರ ಕರ್ಮಸ್ಥಾನದಲ್ಲಿ ಬಂದಿರುವುದರಿಂದ ಒಂದು ಕಟ್ಟಿದ ಮನೆಯನ್ನು ತೆಗೆದುಕೊಳ್ಳುವಂತಹ ಯೋಗ ಇದೆ. ಯಾರಾದರೂ ಆ ರೀತಿಯಲ್ಲಿ ಮನೆ ತೆಗೆದುಕೊಳ್ಳುವಂತಹ ಯೋಚನೆ ಇದ್ದರೆ ಕಟ್ಟುವುದಕ್ಕಿಂತ ಕಟ್ಟಿದ ಮನೆಯನ್ನೇ ನಾವು ತೆಗೆದುಕೊಳ್ಳುವಂತಹ ಯೋಗ ಇದೆ. ಅದರಲ್ಲಿಯೂ ಕೂಡ ಹಳೆಯ ಮನೆಯನ್ನು ತೆಗೆದುಕೊಂಡು
ಕೆಲವರು ಈ ಕೆಲವೊಂದು ನಕ್ಷತ್ರಗಳಿಗೆ, ಈ ಕೃತಿಕಾ ನಕ್ಷತ್ರ ಅಂತ ಆದರೆ ಹಳೆ ಮನೆಯನ್ನು ತಗೊಂಡು ಅದನ್ನು ಆಲ್ಟ್ರೇಷನ್ ಮಾಡುವಂತಹ ಯೋಗ, ಅಥವಾ ಈ ಅಶ್ವಿನಿ ನಕ್ಷತ್ರ ಅಥವಾ ಭರಣಿ ನಕ್ಷತ್ರ ಅಂತ ಆದರೆ ಕಟ್ಟಿದ ಮನೆಯನ್ನೇ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳೆಲ್ಲ ಅಧಿಕವಾಗಿ ನಮಗೆ ಕಾಣಿಸ್ತಾ ಇದೆ. ಇನ್ನು ನಿಮ್ಮ ಮೇಷರಾಶಿಯ ತಾಯಿಯ ವಿಷಯದಲ್ಲಿ ನೋಡುವಾಗ ಚತುರ್ಥದಲ್ಲಿ ಮಾಂದಿ ಬಂದಿರುವಂತಹದ್ದು, ಚತುರ್ಥಾಧಿಪತಿಗೆ ಒಂದು ಶನಿಯ ಸ್ಥಾನದಲ್ಲಿರುವುದರಿಂದ ಈ ಹೊಟ್ಟೆಗೆ ಸಂಬಂಧಪಟ್ಟದ್ದು, ಅಜೀರ್ಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಧಿಕವಾಗಿ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಇದೆ. ಅದು ಸ್ವಲ್ಪ ನಾವು ಜಾಗ್ರತೆ ಮಾಡುವಂತಹದ್ದು. ಇನ್ನು ವಿವಾಹ ಆಗದೇ ಇರತಕ್ಕಂತಹವರಿಗೆ ವಿವಾಹ ಹೇಗೆ ಅಂತ ವಿಚಾರ ಮಾಡುವುದಾದರೆ, ಲಗ್ನದಲ್ಲಿ ಶುಕ್ರ ಬಂದಿರೋದ್ರಿಂದ ಒಳ್ಳೆಯದ್ದೇ. ಆದರೆ ನಾನು ಆಗಲೇ ಹೇಳಿದೆ, ಕೈಗೆ ಬಂದ ತುತ್ತು ಬಾಯಿಗೆ ಸಿಗದೆ ಹೋಗುತ್ತೆ ಅಂತ. ಗುರು ಹಸ್ತ ಎಲ್ಲ ಇರೋದರಿಂದ ಅದು ಮುಂದಕ್ಕೆ ಒರೆಯೋಲ್ಲ. ನಾವು ನೋಡಿದ ಸಂಬಂಧ ಅಲ್ಲಿಗೆ ಆಗುವಂಥದ್ದು, ಅಥವಾ ಅವರು ಫೋನ್ ಮಾಡದೇ ಇರುವಂಥದ್ದು, ನಾವು ಫೋನ್ ಮಾಡಿದ್ದು ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇರುವಂಥದ್ದು, ಇದು ಸ್ವಲ್ಪ ಅಧಿಕವಾಗುತ್ತೆ. ಆದರೆ ಗುರುಮೌಢ್ಯ ಕಳೆಯುವವರೆಗೂ ಕಾಯಬೇಕಾಗಬಹುದು. ಆದರೆ ಶುಕ್ರ ಲಗ್ನದಲ್ಲಿ ಇರುವ ಕಾರಣ ನಮಗೆ ಒಂದಿಷ್ಟು ಅನುಕೂಲಗಳಂತೂ ಖಂಡಿತ ಇದೆ. ಅದು ಸಪ್ತಮಾಧಿಪತಿಯೂ ಅವನೇ, ಶುಕ್ರನೇ ಆಗಿರೋದ್ರಿಂದ ವಿವಾಹದ ವಿಷಯದಲ್ಲಿ ಮುಂದುವರಿಯಬಹುದು. ಸ್ವಲ್ಪ ಪ್ರಯತ್ನ ಅಧಿಕ ಬೇಕಾಗುತ್ತೆ. ನಿಮ್ಮ ಕುಲದೇವರ ಪ್ರಾರ್ಥನೆಯ ಮುಖಾಂತರ ಮುಂದುವರಿಸಿ ಒಳ್ಳೆಯದಾಗುತ್ತೆ. ಇನ್ನು ಸಂತಾನಾಕಾಂಕ್ಷಿಗಳು, ಸಂತಾನ ಎಲ್ಲ ಹೇಗಿದೆ ಮೇಷರಾಶಿಯವರಿಗೆ ಅಂತ ವಿಚಾರ ಮಾಡೋದಾದರೆ, ಪಂಚಮಾಧಿಪತಿಯೇ ಲಗ್ನದಲ್ಲಿ ಬಂದು ಪಂಚಮಕ್ಕೆ ಪಾಪಗ್ರಹದ ದೃಷ್ಟಿಯೂ ಇದೆ. ಆದ್ದರಿಂದ ಪಂಚಮಾಧಿಪತಿ ಉಚ್ಚದಲ್ಲಿದ್ದರು ಅಂದರೆ ನಮಗೆ ಈ ಗರ್ಭ ಅಥವಾ ಎಲ್ಲ ಥರದಲ್ಲಿಯೂ ಕೂಡ ಮೆಡಿಕಲ್ ಸಂಬಂಧಪಟ್ಟದ್ದು ಎಲ್ಲವೂ ಕ್ಲಿಯರ್ ಆಗಿರುತ್ತೆ. ಆದರೆ ಗರ್ಭ ಕೂಡ್ತಾ ಇರಲ್ಲ. ಈ ಒಂದು ಸಮಸ್ಯೆ ನಮಗೆ ಕಾಡಬಹುದು. ಆ ರೀತಿಯಲ್ಲಿ ಏನಾದರೂ ಕಂಡು ಬಂದಲ್ಲಿ ಅದಕ್ಕೆ ತಕ್ಕ ಪರಿಹಾರವನ್ನು, ಜಾತಕ ವಿಮರ್ಶೆ, ಗಂಡ ಹೆಂಡತಿಯರಿಬ್ಬರೂ ನಿಮ್ಮ ಜಾತಕದ ವಿಮರ್ಶೆಯನ್ನು ಮಾಡಿಸಿಕೊಂಡು ಅದಕ್ಕೆ ತಕ್ಕ ಪರಿಹಾರವನ್ನು ನೀವು ಮಾಡಿಕೊಳ್ಳಿ. ಸಂತಾನಾಕಾಂಕ್ಷಿಗಳಿಗೆ ಅನುಕೂಲ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳು ಹೀಗೇಗೂ ರಜಾ, ಎಲ್ಲ ಆರಾಮಾಗಿದ್ದೀರಿ. ಆದರೆ ಕೆಲವರಿಗೆ ಮುಂದಕ್ಕೆ ಏನು ತಗೊಳ್ಬೇಕು, ಯಾಕಂದರೆ SLC ಮುಗೀತು ಪಾಸ್ ಆದ್ವಿ, PUC ಮುಗೀತು ಪಾಸ್ ಆದ್ವಿ, ನೆಕ್ಸ್ಟ್ ಏನು ಅಂತ ಕೇಳುವಂತಹದ್ದೇ ದೊಡ್ಡ ಪ್ರಶ್ನೆ ಆಗಿರುತ್ತೆ. ಅದರಿಂದ ಮೇಷರಾಶಿಯವರು ಪ್ರಧಾನವಾಗಿ ನಮಗೆ ಕಾಣುವ ಹಾಗೆ ಇಂಜಿನಿಯರಿಗೆ ಸಂಬಂಧಪಟ್ಟಂತಹ ಒಂದು ಒಳ್ಳೆಯ ಸ್ಥಾನಮಾನಗಳು ಸಿಗುತ್ತೆ, ಅಥವಾ MBAಗೆ ಸಂಬಂಧಪಟ್ಟ ಹಾಗೆ, ಅಥವಾ ಸಾಫ್ಟ್ವೇರಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯದು. ಆದರೆ ಈ ಮೆಡಿಕಲ್ಗೆ ಸಂಬಂಧಪಟ್ಟದ್ದು ಕೂಡ ವಿಚಾರ ಮಾಡ್ಬೋದು. ಮೆಕ್ಯಾನಿಕಲ್ ಇಂಜಿನಿಯರ್ ಅಂತಾದಾಗ ಸ್ವಲ್ಪ ವಿಚಾರ ಮಾಡಬೇಕು. ಮತ್ತು ಜಾತಕವು ಎಕ್ಸ್ಪೆಷಲಿ ನಾವು ಚಿಂತನೆ ಮಾಡಿಕೊಂಡೇ ನೀವು ತೆಗೆದುಕೊಳ್ಬೇಕು. ಆದರೆ ಈ ತರಹದಲ್ಲಿ ಯಾರಾದರೂ ಯೋಚನೆ ಮಾಡ್ತಾ ಇದ್ದೀರಿ ಅಂದರೆ, ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸಂಬಂಧಪಟ್ಟ ಹಾಗೆ, MBAಗೆ ಸಂಬಂಧಪಟ್ಟ ಕನಸುಗಳನ್ನು ನೀವು ಕಾಣ್ತಾ ಇದ್ದೀರಿ ಅಂತ ಆದರೆ ಖಂಡಿತವಾಗಿಯೂ ಕೂಡ ಅನುಕೂಲ ಆಗುತ್ತೆ. ಆರ್ಮಿ ಅಥವಾ IAS ಈ ಥರದಲ್ಲಿ ವಿಚಾರ ಮಾಡುವಂಥವರಿಗೆ ಇನ್ನು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಇನ್ನು ನಿಮ್ಮ ಜಾತಕದಲ್ಲಿ ಗ್ರಹರ ಸ್ಥಿತಿಗತಿಗಳು ಹೇಗಿದೆ ಅನ್ನೋದನ್ನು, ದಶಾಭುಕ್ತಿಗಳನ್ನು ವಿಚಾರ ಮಾಡಿಕೊಂಡು ಆನಂತರ ನೀವು ಮುಂದುವರಿಯುವಂತಹದ್ದು ಬಹಳ ಒಳ್ಳೆಯದು. ಹಾಗಾಗಿ ಒಟ್ಟಾರೆ ನಮಗೆ ಮೇಷರಾಶಿಯವರಿಗೆ ಗುರುವಸ್ತ ಇದೆ, ಗುರುವಸ್ತ ಬರೋದರಿಂದಾಗಿ ನಮಗಿನ್ನೇನೋ ತೊಂದರೆ ಆಗುತ್ತೆ ಅನ್ನುವಂತಹ ಯೋಚನೆ ಬೇಡ. ಲಗ್ನದಲ್ಲಿ ಗುರು ಇರೋದರಿಂದ ಅವನಿಗೆ 9ನೇ ಭಾವಾಧಿಪತಿಯೂ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಭಾಗ್ಯ ಅಂತಕ್ಕಂಥದ್ದು ಕೈಗೆ ಸಿಗುತ್ತೆ, ಅದು ನಾವು ಕೈ ಕಳ್ಕೊಳ್ತೇವೆ. ಅದರಿಂದ ಕೈಗೆ ಬಂದ ತುತ್ತನ್ನು ನಾವು ಮತ್ತೆ ಪಡೆದುಕೊಳ್ಳಬೇಕು ಅಂತಾದಾಗ ವಿಶೇಷವಾಗಿ ಮಹಾವಿಷ್ಣುವಿನ ಉಪಾಸನೆಯನ್ನು ನಡೆಸಿ, ಜೊತೆಗೆ ತಂದೆಯ ಒಂದು ಮಾತನ್ನು ಕೇಳುವಂಥದ್ದು, ಜೊತೆಗೆ ದೊಡ್ಡವರಿಗೆ ಒಂದು ಸ್ಥಾನಮಾನವನ್ನು ಕೊಡುವಂಥದ್ದು, ಮಹಾವಿಷ್ಣುವಿನ ವಿಶೇಷವಾದ ಆರಾಧನೆ, ತುಳಸಿ ಪತ್ರದಲ್ಲಿ ಅರ್ಚನೆ ನಡೆಸುವಂತಹ ಕೆಲಸವನ್ನು ಮಾಡಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಬನ್ನಿ. ಖಂಡಿತ ಮೇಷರಾಶಿಯವರಿಗೆ ಒಳ್ಳೆಯದಾಗುತ್ತೆ.